ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೇನೆ, ಇಲ್ಲ ಗೌರ್ಮೆಂಟ್ ಜಾಬ್ ಕೊಡಿಸ್ತೇನೆ, ವಿಧಾನಸೌಧದಲ್ಲಿ ಕೊಡಿಸ್ತೇನೆ ಕೆಲಸ, ದೊಡ್ಡ ದೊಡ್ಡ ಖನಿಜ ಭವನ ಅಂತ ನೀವು ಕೇಳ್ಬೋದು, ಏನಂದರೆ ಇಂಧನ ಭವನ ಅಂತ ಕೇಳ್ಬೋದು. ದೊಡ್ಡ ದೊಡ್ಡ ಭವನಗಳು ಕೂಡ ಬೆಂಗಳೂರಲ್ಲಿದೆ. ಇಂಥ ಭವನಗಳಲ್ಲಿ ಗೌರ್ಮೆಂಟ್ ಕೆಲಸ ಆದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಕೂಡ ತುಂಬ ನಂಬಿಸಿ ಮೋಸ ಮಾಡ್ತಾರೆ. ಎಷ್ಟೋ ಜನ ಈಗಾಗಲೇ ಮೋಸ ಮಾಡಿದ್ದಾರೆ, ಈಗಲೂ ಕೂಡ ಅಷ್ಟೇ. ನೋಡಿ, ಇಲ್ಲೊಂದು ವ್ಯಕ್ತಿಯ ಹೆಸರು ಹೇಳ್ತೀನಿ ನೋಡಿ, ಅನಿಲ್ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಈ ವ್ಯಕ್ತಿಯ ನಂಬರ್ ಕೂಡ ಇಲ್ಲೇ ಡಿಸ್ಕ್ರಿಪ್ಷನ್ ಮೇಲೆ ಬರ್ತಾ ಇದೆ, ಡಿಸ್ಕ್ರಿಪ್ಷನಲ್ಲಿದೆ, ಫ್ರೆಂಡ್ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ. ಈ ವ್ಯಕ್ತಿನೂ ಕೂಡ ಜಿಂದಾಲ್, ನೋಡಿ ಬೆಂಗಳೂರಿನ ಜಿಂದಾಲ್ ಅಪಾರ್ಟ್ಮೆಂಟ್ ಇದೆ, ಅಲ್ಲಿ ನಾಗಸಂದ್ರ ಕಡೆ, ಎಲ್ಲಿ ಅಂತಂದರೆ ತುಮಕೂರು ರಸ್ತೆ ಬರುತ್ತೆ, ನಾಗಸಂದ್ರ ಅಂತ, ಅಲ್ಲಿ ಜಿಂದಾಲ್ ಅಪಾರ್ಟ್ಮೆಂಟ್ ಅಂತ ಬರುತ್ತೆ, ಅಲ್ಲಿ ವಾಸವಿದ್ದನಂತೆ. ಒಂದು 3 ವರ್ಷದ ಹಿಂದೆ ಅನಿಲ್ ಅಂತಕ್ಕಂಥ ವ್ಯಕ್ತಿ ಈತ 3 ವರ್ಷಗಳ ಹಿಂದೆ ಜೈರಾಮು ಅಂತಕ್ಕಂಥ ವ್ಯಕ್ತಿಗೆ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ನಂಬಿಸಿ 1 ಲಕ್ಷ ಅಡ್ವಾನ್ಸನ್ನು ತೊಗೋತಾನಂತೆ. ನೋಡಿ, 1 ಲಕ್ಷ ಅಡ್ವಾನ್ಸನ್ನು ತೊಗೊಂಡು ಈಗ ಫೋನು ಎತ್ತಾ ಇಲ್ಲ, ಕರೆಗೆ ಕೂಡ ಒಂದು ಕಾಲ್ ರಿಸೀವ್ ಮಾಡ್ತಾ ಇಲ್ಲ, ಆ ಕಡೆಯಿಂದ ಕೂಡ ಮಾಡ್ತಾ ಇಲ್ಲ. ನೋಡಿ, ಈ ಥರ ಎಲ್ಲ ಮಾಡಿದಾಗ, ಈ ಥರ ಎಲ್ಲ ಕೊನೆಗೆ ಈ ಥರ ಎಲ್ಲ ಮಾಡಿಬಿಟ್ಟು ಈಗ ನೋಡಿ ಪತ್ತೆನೇ ಇಲ್ಲ ಅವನಿಗೆ ಅವ್ನ ನಂಬರು ಕೂಡ ಇಲ್ಲೇ ನಾನು ಶೋ ಆಗ್ತಾ ಇದೆ. ದಯವಿಟ್ಟು ಯಾರಾದರೂ ಕಾಲ್ ಮಾಡಿ ವಿಚಾರಿಸಿ ಏನಾಗುತ್ತೆ ಅಂತ ಅವನಿಸಿ. ನಾನು ಕೂಡ ನೋಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಅವ್ನು ನೋಡಿ ಹಿಂದೆ ಒಂದು 3 ವರ್ಷಗಳಿಂದನೇ ಈ ರೀತಿ ಯಾಮಾರಿಸಿರ್ತಕ್ಕಂಥ ವ್ಯಕ್ತಿ. ಬಟ್ ಈಗಲೂ ಕೂಡ ಅದೇ ದಂಧೆಯಲ್ಲಿ ಮುಳುಗಿರ್ತಾನೆ ಏನೋ ಗೊತ್ತಿಲ್ಲ. ಬಟ್ ನೋಡೋಣ ಸ್ನೇಹಿತರೆ, ಆದಷ್ಟು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ. ಯಾಕೆಂತಂದರೆ ನೀವು ಕೂಡ ಅಷ್ಟೇ ಗೌರ್ಮೆಂಟ್ ಜಾಬ್ ಅಂತ ಮೊರೆ ಹೋಗಬೇಡಿ. ಗೌರ್ಮೆಂಟ್ ಜಾಬ್ ಅಂತ ಕೊಡಿಸ್ತಾರೆ, ಅಲ್ಲಿ ಯಾವುದೋ ಒಂದು ಗೌರ್ಮೆಂಟ್ ಜಾಬಲ್ಲಿ ಯಾವುದೋ ಒಂದು ಕಸ ಗುಡಿಸೋ ಕೆಲಸ ಕೊಡಿಸ್ತಾರೆ, ಹೇಳೋಕ್ಕಾಗಲ್ಲ. ನೋಡಿ, ಗೌರ್ಮೆಂಟ್ ಜಾಬೇನೋ ಕೊಡಿಸ್ಬಿಡ್ತಾರೆ, ಯಾವುದೋ ಒಂದು ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ. ಈ ಒಂದು ಯಾವುದೊಂದು ಭವನ, ಈ ಒಂದು ಬಿಲ್ಡಿಂಗ್ ಗೌರ್ಮೆಂಟ್ ಅಂಡರಲ್ಲೇ ಬರ್ತಕ್ಕಂಥದ್ದು, ಈ ಒಂದು ಕಾರ್ಖಾನೆ ಫ್ಯಾಕ್ಟ್ರಿ ಕೂಡ ಗೌರ್ಮೆಂಟ್ ಅಂಡರಲ್ಲೇ ಬರ್ತಕ್ಕಂಥದ್ದು ಅಂತ ಕೂಡ ಕೆಲಸ ಕೊಡಿಸ್ತಾರೆ. ಆದರೆ ಅದೆಲ್ಲ ಒಂದು ಮೋಸದ ಕೆಲಸ ಅಷ್ಟೇ, ಬೇರೆ ಇನ್ಯಾವುದೂ ಇಲ್ಲ. ಅಂಥ ಕೆಲಸಗಳೆಲ್ಲ ದಯವಿಟ್ಟು ಬಲಿ ಆಗಬೇಡಿ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು. ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ. ಯಾರು ಕೂಡ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ನಿಮಗೇನು ಅನಿಸುತ್ತೆ ಕೂಡ ಕಾಮೆಂಟ್ ಕೂಡ ಮಾಡಿ. ಯಾಕೆಂದರೆ ಗೌರ್ಮೆಂಟ್ ಕೆಲಸ ಅಂತಂದರೆ ಸುಮ್ಮನೆ ಅಷ್ಟು ಈಸಿ ಅಲ್ಲ ತೊಗೊಳ್ತಕ್ಕಂಥದ್ದು. ನೋಡಿ, ಒಂದು ಎಕ್ಸಾಮನ್ನು ಬರೀಬೇಕು, ಎಕ್ಸಾಮಲ್ಲಿ ಇಷ್ಟು ರ್ಯಾಂಕನ್ನು ತೆಗೆದು ಪಾಸ್ ಆಗಬೇಕು, ಇದೆಲ್ಲ ನೀವು ನೋಡೇ ಇರ್ತೀರ. ಗೌರ್ಮೆಂಟ್ ಎಕ್ಸಾಮ್ ಅಂದರೆ, ಗೌರ್ಮೆಂಟ್ ಎಕ್ಸಾಮನ್ನು ನಾವು ಬರೀಬೇಕು ಅಂತಂದರೆ ಎಷ್ಟೆಷ್ಟೆಲ್ಲ ಅಪ್ಲಿಕೇಶನ್ ಹಾಕಿ ಅದಕ್ಕೆ ಯಾವ ಡೇಟಲ್ಲಿ ಹೋಗಿ ಬರೀಬೇಕು, ಮತ್ತು ಅಲ್ಲೂ ಕೂಡ ಒಂದು ಇಂಟರ್ವ್ಯೂ ಅಂತ ಇರುತ್ತೆ, ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಬೇಕಾಗುತ್ತೆ. ನೋಡಿ, ಎಷ್ಟೆಷ್ಟು ಗೌರ್ಮೆಂಟ್ ಪೊಲೀಸ್ ಕೆಲಸಗಳು ಕೂಡ ಎಷ್ಟೆಷ್ಟೆಲ್ಲ ಆಯ್ಕೆ ಮಾಡ್ತಾರೆ, ಫಿಸಿಕಲ್ ಟ್ರೈನಿಂಗ್ ಎಲ್ಲ ಕೊಟ್ಟು ಅಂತಂದರೆ. ನೋಡಿ, ಅದೆಲ್ಲ ಆಗದೇ ನಿಮಗೆ ಗೌರ್ಮೆಂಟ್ ಕೆಲಸ ಅಷ್ಟು ಈಸಿಯಾಗಿ ಆಗಲ್ಲ ದುಡ್ಡು ಕೊಡ್ತಕ್ಕಣ. ಈಗ ನೋಡಿ, ಇಲ್ಲೊಬ್ಬ ವ್ಯಕ್ತಿ ಈ ಥರ ಮಾಡಿದ್ದಾನೆ, ದುಡ್ಡು ತೆಗೆದುಕೊಂಡು ಈ ಥರ ಎಲ್ಲ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಜನರನ್ನು ನಂಬಿಸ್ತಾ ಇದ್ದಾನೆ ಅಂತಂದರೆ. ನೋಡಿ, ಹಿಂದೆ ಇರ್ತಕ್ಕಂಥ ಜೈರಾಮು ಅನ್ನೋ ವ್ಯಕ್ತಿಗೂ ಕೂಡ ಈ ರೀತಿ ನಂಬಿಸಿದ್ದ. ಅದಲ್ಲದೆ ಕೂಡ ಹಿಂದೆ ತುಂಬ ಒಂದು 4-5 ಜನ ಹುಡುಗರಿಗೂ ಕೂಡ ಇದೇ ರೀತಿ ಮಾತಾಡಿ ನಂಬಿಸಿದ್ದಾನಂತೆ. ದುಡ್ಡು ಇಸ್ಕೊಂಡು ವಾಪಸ್ ಕೂಡ ಕೊಡ್ತಾ ಇಲ್ವಂತೆ, ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ವಂತೆ. ಬಟ್ ಏನಂತಂದರೆ, ಇದೆಲ್ಲ ಎಲ್ಲೂ ಹೋಗುತ್ತೆ ಅಂತಂದರೆ ನಿಮ್ಮ ಜೀವನ ನಿಮ್ಮ ಕೈಲಿದೆ ಅನ್ನೋದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ, ಜೀವನ ಅಂತಕ್ಕಂಥದ್ದನ್ನು ಇವತ್ತು ರೂಪಿಸ್ಕೊಂಬಿಟ್ರೆ ಮುಂದೆ ನಿಮಗೆ ಗೌರ್ಮೆಂಟ್ ಜಾಬ್ ಮೊರೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಗೌರ್ಮೆಂಟಲ್ಲಿ ಸಿಗೋ ಸಂಬಳ ಪ್ರೈವೇಟಲ್ಲಿ ಸಿಗುತ್ತೆ, ಇಲ್ಲ ಅಂತಲ್ಲ. ಅಲ್ಲಿ ಏನೋ ಒಂದು 4 ಕೈ ಕಾಸು ಏನೋ ಗಿಂಬಳ ಸಿಗುತ್ತೆ ಅಂತ ನೀವು ಆ ರೀತಿ ಮೊರೆ ಹೋಗ್ತೀರಾ. ಬಟ್ ಆ ರೀತಿಯ ಎಲ್ಲರಿಗೂ ಸಿಗಲ್ಲ ಅದು ಗಿಂಬಳ ಅಂತಕ್ಕಂಥದ್ದು. ಮತ್ತು ಗಿಂಬಳ ಸಿಕ್ಕಿದ್ರು ಕೂಡ ಒಂದಲ್ಲ ಒಂದಿನ ತಗೊಳಾಕೊಂತು ಅಂದರೆ ನಿಮ್ಮ ಲೈಫೇ ಹಾಳಾಗೋಗುತ್ತೆ. ಯಾಕೆಂದರೆ ದಯವಿಟ್ಟು ಹೇಳ್ತಾ ಇರೋದಿಷ್ಟೇ, ಗೌರ್ಮೆಂಟ್ ಕೆಲಸದ ಮೊರೆ ಹೋಗಬೇಡಿ. ಮೊರೆ ಹೋದರೂ ಕೂಡ ದಯವಿಟ್ಟು ಆದಷ್ಟು ನಿಮ್ಮ ಜೀವನನ ಬೇಗ ರೂಪಿಸ್ಕೊಳ್ಳಿ. ಫಸ್ಟು ಗೌರ್ಮೆಂಟ್ ಕೆಲಸ ಬಿಟ್ಟು ಪ್ರೈವೇಟ್ ಜಾಬಲ್ಲಿ ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪ್ನಿಲೋ MNC ಕಂಪ್ನಿಗಳಲ್ಲೋ ಬೇಜಾನ್ ಜಾಬ್ಗಳಿದೆ, ಕೆಲಸಗಳಿದೆ, ಈಗಲೂ ಕೂಡ ಖಾಲಿ ಇದೆ. ನೋಡಿ, ಈಗಾಗಲೇ ಟೆಕ್ನಾಲಜಿ ಬರ್ತಾ ಇದೆ ಅಂತ ಕೂಡ ಕೆಲಸದಿಂದ ತೆಗಿತಾ ಇದ್ದಾರೆ ಅಂತ ಕೂಡ ಸುದ್ದಿ ಹರಿದಾಡ್ತಾ ಇದೆ. ಬಟ್ ಅದಕ್ಕೆಲ್ಲ ಹೆದರಬೇಡಿ, ಸುಮ್ಮನೆ ಕೆಲಸ ಅಪ್ಲೈ ಮಾಡಿಕೊಂಡು ದಯವಿಟ್ಟು ಜಾಬನ್ನು ಗಿಟ್ಟಿಸ್ಕೊಳ್ಳಿ. ಗೌರ್ಮೆಂಟ್ ಜಾಬಲ್ಲಿ ಎಲ್ಲೂ ಕೂಡ ಯಾರ ಹತ್ರ ಹೋಗಿ ಮೋಸ ಹೋಗಬೇಡಿ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಎಲ್ಲಾದರೂ ಹಿಂದೆ ಎಲ್ಲ ನೀವೆಲ್ಲ ಗೌರ್ಮೆಂಟ್ ಜಾಬಲ್ಲೆಲ್ಲ ಹೋಗಿದ್ದಿದ್ರೆ, ಅಕಸ್ಮಾತ್ ಇಂಥವ್ರ ಹತ್ರ ನಾನು ಹೋಗಿದ್ದೆ ಅಂತಂದರೆ ಈ ಥರ ಮೋಸ ಆಯಿತು ಮತ್ತು ನನಗೆ ಈ ರೀತಿ ಕೂಡ ಯಾಮಾರಿಸಿದ್ರು ಅಂತ ನಿಮ್ಗೆ ಏನು ಅನಿಸಿದ್ರೆ ಕಾಮೆಂಟ್ ಕೂಡ ಮಾಡಿ, ನಿಮಗೆ ಅನಿಸುತ್ತೆ. ಬಟ್ ನೋಡಿ, ಆದರೂ ಕೂಡ ಗೌರ್ಮೆಂಟ್ ಜಾಬಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಅಲ್ಲಿ ಕೊಡಿಸೋವಂಥ ಒಂದು ಕೆಲಸಗಳು ನಿಮ್ಗೆ ಯಾವುದು ಕೂಡ ಲಾಯಕ್ಕಲ್ಲ. ಯಾಕೆಂತಂದರೆ ಅವ್ರು ಕೊಡ್ತಕ್ಕಂಥ ಕೆಲಸಗಳು ಒಂದು ಯಾರೋ ಅಂಡರಲ್ಲಿ ಎಷ್ಟೋ ಜನಗಳು ಒಂದು 7-8 ಜನ ಇರ್ತಾರೆ, ಅವ್ರ ಅಂಡರ್ ಹತ್ರ ನೀವು ಕೊಡ್ತಕ್ಕಂಥ ಕೆಲಸಗಳು, ಮತ್ತು ಅವ್ರು ಕೊಡ್ತಕ್ಕಂಥ ಕೆಲವೊಂದಷ್ಟು ಯಾವುದೋ ಒಂದು ಪುಡಿ ಕಾಸನ್ನು ನಿಮಗೆ ಸ್ಯಾಲ್ರಿ ರೂಪದಲ್ಲಿ ಕೊಡ್ತಾರೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದನ್ನು ಬಿಟ್ಟರೆ ಬೇರೆ ಇನ್ನೇನೂ ಇರಲ್ಲ ಗೌರ್ಮೆಂಟ್ ಕೆಲಸದಲ್ಲಿ. ದಯವಿಟ್ಟು ಯಾವತ್ತು ಗೌರ್ಮೆಂಟ್ ಕೆಲಸದ ಒಂದು ಮೊರೆ ಹೋಗೋದು ಬಿಟ್ಟು ನಿಮ್ಮ ಜೀವನವನ್ನು ಪ್ರೈವೇಟ್ ಕಂಪ್ನಿಯಲ್ಲೇ, ದೊಡ್ಡ ಕಂಪ್ನಿಯಲ್ಲೇ ದೊಡ್ಡ ಸ್ಯಾಲ್ರಿ ಬರೋ ಮಟ್ಟಕ್ಕೆ ರೂಪಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತಕ್ಕೋಸ್ಕರ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು.